ಪ್ರಿಯ ವಿದ್ಯಾರ್ಥಿಗಳೇ, ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಶ ಎಸ್, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಸಾಲಿಗ್ರಾಮ. ಸ್ನೇಹಿತರೆ, ನಾವು ಈ ದಿನ ಭಾರತ ಸಂವಿಧಾನದ ಪ್ರಮುಖ ಪರಿಕಲ್ಪನೆಯಾದ ಭಾರತ ಸಂವಿಧಾನದ ಪ್ರಸ್ತಾವನೆಯ ಕುರಿತು ಚರ್ಚಿಸೋಣ. ನಿಮ್ಮೆಲ್ಲರಿಗೂ ಕೂಡ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ನಾವು ಏಕೆ ಅಭ್ಯಾಸ ಮಾಡಬೇಕು ಎನ್ನುವಂತಹ ಪ್ರಶ್ನೆ ಮೂಡುವುದು ಸಹಜ. ಇದಕ್ಕೆ ನನ್ನ ಉತ್ತರವೇನೆಂದರೆ, ನಾವೆಲ್ಲರೂ ಕೂಡ ಭಾರತೀಯರು. ಭಾರತದ ಪ್ರಜೆಗಳಾದ ನಾವು ಭಾರತ ಸಂವಿಧಾನದ ಆಶಯಗಳನ್ನು ತಿಳಿಯುವಂಥದ್ದು ಅತಿ ಮುಖ್ಯವಾಗಿರುವಂಥದ್ದು. ಜೊತೆಗೆ ನೀವೆಲ್ಲರೂ ಕೂಡ ಪದವಿಯನ್ನು ಅಭ್ಯಾಸ ಮಾಡುತ್ತಾ ಇರುವಂತಹ ವಿದ್ಯಾರ್ಥಿಗಳು ಕರ್ನಾಟಕದ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಭಾರತ ಸಂವಿಧಾನ ಎನ್ನುವಂತಹ ಪತ್ರಿಕೆ ಇದ್ದು, ಆ ಪತ್ರಿಕೆಯಲ್ಲಿ ಭಾರತ ಸಂವಿಧಾನ ಪ್ರಸ್ತಾವನೆ ಎನ್ನುವಂಥದ್ದು ಅತಿ ಮುಖ್ಯವಾದಂತಹ ಪರಿಕಲ್ಪನೆಯಾಗಿದೆ. ಈ ಪರಿಕಲ್ಪನೆಯ ಬಗ್ಗೆ ನಾವು ಇಂದು ಚರ್ಚಿಸೋಣ. ಈ ದಿನ ನಾವು ಈ ಭಾರತ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಅಂಶಗಳ ಬಗ್ಗೆ ಚರ್ಚಿಸೋಣ. ಪದವಿ ವಿದ್ಯಾರ್ಥಿಗಳಾದ ನಿಮಗೆ ಮುಂದೆ ಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಪೂರಕವಾಗುವಂತೆ ಈ ತರಗತಿಯಲ್ಲಿ ಚರ್ಚಿಸುವಂತಹ ಆಶಯವನ್ನು ನಾನು ಹೊಂದಿರುತ್ತೇನೆ. ವಿದ್ಯಾರ್ಥಿ ಮಿತ್ರರೇ, ಭಾರತ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನೇಕ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಭಾರತ ಸಂವಿಧಾನದ ಪ್ರಸ್ತಾವನೆಯು ಭಾರತದ ಪ್ರಜೆಗಳಾದ ನಾವು ಎನ್ನುವಂತಹ ಪದದಿಂದ ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ನೀವು ನೋಡ್ತಾ ಇರುವಂಥದ್ದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರಿಯಂಬಲ್. ಅಲ್ಲಿ ನೋಡಿ, ಮೊದಲ ಪದವಿ ಹೇಳುತ್ತೆ ವಿ ದಿ ಪೀಪಲ್ ಆಫ್ ಇಂಡಿಯಾ ಎನ್ನುವಂತಹ ಹೆಸರು ಎನ್ನುವಂಥ ಪದದಿಂದ ಅದು ಪ್ರಾರಂಭ ಆಗುವಂಥದ್ದು. ಈ ರೀತಿಯಾಗಿ ಭಾರತ ಸಂವಿಧಾನದ ಪ್ರಸ್ತಾವನೆಯ ಪ್ರಮುಖ ಅಂಶಗಳ ಬಗ್ಗೆ ನಾವಿಂದು ಚರ್ಚೆಯನ್ನು ಮಾಡೋಣ. ಅದೇ ರೀತಿ ಪಕ್ಕ ಇರುವಂಥ ಮತ್ತೊಂದು ಸ್ಲೈಡ್ನಲ್ಲಿ ನಾನು ಈ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಬರುವಂತಹ ಪ್ರಮುಖ ಪದಗಳನ್ನು ಕೂಡ ಪಟ್ಟಿ ಮಾಡಿರುವಂಥದ್ದು. ಎಕ್ಸಾಂಪಲ್ಗೆ ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್, ರಿಪಬ್ಲಿಕ್, ಜಸ್ಟಿಸ್, ಸೋಷಿಯಲ್ ಜಸ್ಟಿಸ್, ಎಕನಾಮಿಕಲ್ ಜಸ್ಟಿಸ್, ಪೊಲಿಟಿಕಲ್ ಜಸ್ಟಿಸ್, ಈ ರೀತಿಯಾಗಿ ಅನೇಕ ವಿಷಯಗಳ ಬಗ್ಗೆ ಕೂಡ ನಾವು ಇಲ್ಲಿ ಪಟ್ಟಿಯನ್ನು ಮಾಡಿರುವಂಥದ್ದು. ಈ ಎಲ್ಲ ವಿಷಯಗಳ ಬಗ್ಗೆ ಸ್ನೇಹಿತರೆ ನಾವಿಂದು ಚರ್ಚೆಯನ್ನು ಮಾಡೋಣ. ಭಾರತ ಸಂವಿಧಾನದ ಪ್ರಸ್ತಾವನೆಯ ಬಗ್ಗೆ ಕುರಿತಂತೆ ನಾವು ತಿಳಿದುಕೊಳ್ಳಬೇಕಾದಂತಹ ಪ್ರಮುಖ ಅಂಶ ಏನು ಅಂದರೆ, ಈ ಭಾರತ ಸಂವಿಧಾನ ಪ್ರಸ್ತಾವನೆ ಕೇವಲ ಒಂದೇ ಪುಟದಲ್ಲಿ ನಾವು ಓದುವಂತಹ ವಿಷಯ ಆಗಿದ್ದರೂ ಕೂಡ ತಿಳಿದುಕೊಳ್ಳಬೇಕಾದಂತಹ ಅಂಶಗಳು ತುಂಬ ಹೆಚ್ಚು, ತುಂಬ ಮಹತ್ವವನ್ನು ಹೊಂದಿರುವಂತಹ ಪರಿಕಲ್ಪನೆ ಆಗಿದೆ ಅಂತ ನಾವು ಹೇಳ್ಬೋದು. ನಿಮ್ಮನ್ನ ಮೊದಲೇ ಹೇಳಿದ ಹಾಗೆ ಈ ಭಾರತ ಸಂವಿಧಾನದ ಪ್ರಸ್ತಾವನೆಯು ಯಾವ ರೀತಿ ಪ್ರಾರಂಭ ಆಗುತ್ತೆ ಅಂದರೆ, ಭಾರತದ ಪ್ರಜೆಗಳಾದ ನಾವು, ಅಂದರೆ ನಾವೆಲ್ಲರೂ ಕೂಡ ಭಾರತದ ಪ್ರಜೆಗಳು, ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲ ಪ್ರಜೆಗಳಿಗೂ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ ಮತ್ತು ಆರಾಧನೆಯಲ್ಲಿ ಸ್ವತಂತ್ರವನ್ನು, ಸ್ಥಾನಮಾನ ಹಾಗೂ ಅವಕಾಶಗಳಲ್ಲಿ ಸಮಾನತೆಯನ್ನು ದೊರಕಿಸಿ ವೈಯಕ್ತಿಕ ಘನತೆ ಮತ್ತು ದೇಶದ ಒಗ್ಗಟ್ಟು ಮತ್ತು ಐಕ್ಯತೆಗೆ ಎಲ್ಲರಲ್ಲೂ ಭ್ರಾತೃತ್ವತೆಯನ್ನು ಪ್ರೋತ್ಸಾಹಿಸಲು ನಿರ್ಧರಿಸಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಈ 1949 ನವೆಂಬರ್ ತಿಂಗಳಿನ 26ನೇ ದಿನದಂದು ನಮಗೆ ನಾವೇ ಸಂವಿಧಾನವನ್ನು ಸ್ವೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಳ್ಳುತ್ತೇವೆ ಎನ್ನುವಂತಹ ರೀತಿಯಲ್ಲಿ ಸಂವಿಧಾನದ ಪ್ರಸ್ತಾವನೆಯು ಮುಕ್ತಾಯವಾಗುತ್ತದೆ. ಸ್ನೇಹಿತರೆ, ನಾವು ತಿಳಿಯಬೇಕಾದಂತಹ ಪ್ರಮುಖ ಅಂಶ ಏನು ಅಂತಾರೆ ನೋಡಿ, ಮೊದಲ ಪದ ಪ್ರಾರಂಭವಾಗುವಂಥದ್ದು ಭಾರತದ ಪ್ರಜೆಗಳಾದ ನಾವು ಎಂದು ಪ್ರಾರಂಭ ಆಗುತ್ತೆ. ಮುಕ್ತಾಯ ಆಗುವಂಥದ್ದು ನಮಗೆ ನಾವೇ ಅರ್ಪಿಸಿಕೊಳ್ಳುತ್ತೇವೆ, ವಿಧಿಸಿಕೊಳ್ಳುತ್ತೇವೆ ಎನ್ನುವಂತಹ ಅರ್ಥ ಪದದಿಂದ ಅದು ಮುಕ್ತಾಯ ಆಗುವಂಥದ್ದು. ಸೊ ನಾವಿಲ್ಲಿ ತಿಳಿದುಕೊಳ್ಳಬೇಕಾದಂಥ ಅಂಶವೇನೆಂದರೆ, ಈ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಎಲ್ಲ ಭಾರತೀಯರ ಪರವಾಗಿ ಸಂವಿಧಾನ ರಚನಾ ಸಭೆಯು ರಚಿಸಿರುವಂಥದ್ದು, ಎಲ್ಲ ಭಾರತೀಯರ ಪರವಾಗಿ ಸಂವಿಧಾನ ರಚನಾ ಸಭೆಯು ಅರ್ಪಿಸಿಕೊಂಡಿದೆ ಅಂತ ನಾವು ತಿಳಿಯಬಹುದು ಸ್ನೇಹಿತರೆ. ಜೊತೆಗೆ ಸ್ನೇಹಿತರೆ, ಈ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ದಿನ ನಾವು ಚರ್ಚಿಸುವಂತಹ ವಿಷಯಗಳು
ಯಾವುದ್ಯಾವುದು ಅಂದರೆ ಈ ಸಂವಿಧಾನದ ಹಿನ್ನೆಲೆಯಲ್ಲಿ ಪ್ರಸ್ತಾವನೆಯನ್ನು ಸೇರ್ಪಡೆ ಮಾಡಲು ಅಗತ್ಯವಾದಂಥ ಅಂಶಗಳ ಬಗ್ಗೆ ಹಾಗೂ ಪ್ರಸ್ತಾವನೆಯಲ್ಲಿ ಕಾಣುವಂತಹ ಬಹುಮುಖ್ಯ ಅಂಶಗಳು, ಅಂದರೆ ಪ್ರಸ್ತಾವನೆಯಲ್ಲಿ ನಾವು ಕಾಣಬಹುದಾದಂತಹ ಅತಿ ಮುಖ್ಯವಾದಂತಹ ಪದಗಳು ಅಥವಾ ಅಂಶಗಳ ಬಗ್ಗೆ ಹಾಗೂ ಈ ಪ್ರಸ್ತಾವನೆಯನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡುವಲ್ಲಿ ನೆಹರೂರವರ ಪಾತ್ರದ ಬಗ್ಗೆ, ಈ ಪ್ರಸ್ತಾವನೆಯ ಮಹತ್ವದ ಬಗ್ಗೆ, ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಸಂಬಂಧಿಸಿದಂತೆ ಪ್ರಸ್ತಾವನೆಗೆ ಸಂಬಂಧಿಸಿದ ಪ್ರಮುಖ ಮೊಕದ್ದಮೆಗಳು, ತಿದ್ದುಪಡಿಗಳು, ಈ ಎಲ್ಲ ರೀತಿಯ ವಿಚಾರಗಳ ಬಗ್ಗೆ ಈ ದಿನದ ತರಗತಿಯಲ್ಲಿ ಚರ್ಚಿಸೋಣ. ಸಂವಿಧಾನಕ್ಕೆ ಪ್ರಸ್ತಾವನೆಯನ್ನು ಸೇರಿಸುವಲ್ಲಿ ಜವಾಹರ್ಲಾಲ್ ನೆಹರೂರವರ ಪಾತ್ರ ಪ್ರಮುಖವಾಗಿರುವಂಥದ್ದು. ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಭಾರತದ ಮಾಜಿ ಪ್ರಧಾನಿಗಳು ಕೂಡ ಆಗಿರುವಂಥದ್ದು. ಇವರು ಡಿಸೆಂಬರ್ 13, 1946ರಂದು ಸಂವಿಧಾನ ರಚನಾ ಸಭೆಯಲ್ಲಿ ಪ್ರಸ್ತಾವನೆಯನ್ನು ಮಂಡಿಸಿದರು. ತುಂಬ ಮುಖ್ಯವಾದಂತಹ ದಿನಾಂಕ ಡಿಸೆಂಬರ್ 13, 1946ರಂದು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಸಂವಿಧಾನ ರಚನಾ ಸಭೆಯಲ್ಲಿ ಪ್ರಸ್ತಾವನೆಯನ್ನು ಮಂಡಿಸಿದರು. ಹಾಗಾದರೆ ಈ ಒಂದು ಪ್ರಸ್ತಾವನೆಯನ್ನು ಸಂವಿಧಾನ ರಚನಾ ಸಭೆಯು ಯಾವಾಗ ಅಂಗೀಕರಿಸ್ಕೊತು ಅಂದರೆ 1947 ಜನವರಿ 22ರಂದು ಪ್ರಸ್ತಾವನೆಯನ್ನು ಸಂವಿಧಾನ ರಚನಾ ಸಭೆಯು ಅಂಗೀಕರಿಸಿಕೊಂಡಿತು. ಸೊ ಹಾಗಾದರೆ ನಾವು ಈ ಪ್ರಸ್ತಾವನೆಯನ್ನು ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ ಅಂತಾರೆ, ಭಾರತವು ಪ್ರಸ್ತಾವನೆಯನ್ನು ಅಮೇರಿಕ ಸಂವಿಧಾನದಿಂದ ಎರವಲು ಪಡ್ಕೊಂಡಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಭಾರತ ಸಂವಿಧಾನವು ವಿಶ್ವದ ಅನೇಕ ಸಂವಿಧಾನಗಳಿಂದ ಅನೇಕ ಉತ್ತಮವಾದಂತಹ ಆದರ್ಶವಾದಂತಹ ಅಂಶಗಳನ್ನು ಎರವಲು ಪಡ್ಕೊಂಡಿದೆ. ಎಕ್ಸಾಂಪಲ್ಗೆ ಅಮೇರಿಕದಿಂದ ಮೂಲಭೂತ ಹಕ್ಕುಗಳನ್ನು, ಅದೇ ರೀತಿ ಇಂಗ್ಲೆಂಡಿಂದ ಸಂಸದೀಯ ಮಾದರಿಯ ಪದ್ಧತಿಯನ್ನು, ಏಕಪೌರತ್ವವನ್ನು, ಆಸ್ಟ್ರೇಲಿಯಾದಿಂದ ಸಮವರ್ತಿ ಪಟ್ಟಿಯನ್ನು, ಈ ರೀತಿಯಾಗಿ ವಿಶ್ವದ ಅನೇಕ ರಾಷ್ಟ್ರಗಳಿಂದ ಅನೇಕ ಉತ್ತಮವಾದಂಥ ಅಂಶಗಳನ್ನು ಭಾರತ ಸಂವಿಧಾನವು ಎರವಲು ಪಡ್ಕೊಂಡಿದೆ. ಅದೇ ರೀತಿ ಪ್ರಸ್ತಾವನೆಯನ್ನು ಭಾರತವು ಅಮೇರಿಕ ಸಂವಿಧಾನದಿಂದ ಎರವಲು ಪಡ್ಕೊಂಡಿದೆ. ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕಾದಂತಹ ಮತ್ತೊಂದು ಅಂಶವೇನೆಂದರೆ, ಅಮೇರಿಕ ಸಂವಿಧಾನವು ಪ್ರಾರಂಭವಾಗುವಂಥದ್ದು ಅಮೇರಿಕಾದ ಪ್ರಜೆಗಳಾದ ನಾವು ಎಂದು ಪ್ರಾರಂಭವಾಗುತ್ತೆ. ಅದೇ ರೀತಿ ಭಾರತ ಸಂವಿಧಾನದ ಪ್ರಸ್ತಾವನೆಯು ಕೂಡ ಭಾರತದ ಪ್ರಜೆಗಳಾದ ನಾವು ಎಂದು ಪ್ರಾರಂಭ ಆಗುವಂಥದ್ದು. ಈ ರೀತಿಯಾಗಿ ಭಾರತವು ಅಮೇರಿಕದಿಂದ ಪ್ರಸ್ತಾವನೆಯನ್ನು ಎರವಲು ಪಡ್ಕೊಂಡಿದೆ. ಈ ಪ್ರಸ್ತಾವನೆಯನ್ನು ಸಂವಿಧಾನಕ್ಕೆ ಸೇರಿಸುವಲ್ಲಿ ಪಂಡಿತ್ ನೆಹರೂರವರ ಪಾತ್ರ ಪ್ರಮುಖವಾಗಿರುವಂಥದ್ದು. ಹಾಗಾದರೆ ಈ ಪ್ರಸ್ತಾವನೆಯಲ್ಲಿ ಬರುವಂತಹ ಪ್ರಮುಖ ಪದಗಳು ಯಾವುದು ಅಂತಂದರೆ, ಮೊದಲನೇದಾಗಿ ಭಾರತದ ಪ್ರಜೆಗಳಾದ ನಾವು. ಈ ಮುಂಚೆ ನಾನು ಹೇಳಿದಾಗೆ ಈ ಪ್ರಸ್ತಾವನೆ ಪ್ರಾರಂಭ ಆಗುವಂಥದ್ದೇ ಭಾರತದ ಪ್ರಜೆಗಳಾದ ನಾವು ಎಂದು ಪ್ರಾರಂಭ ಆಗುತ್ತೆ. ಹಾಗಾದರೆ ಭಾರತ ಪ್ರಜೆಗಳಾದ ನಾವು ಅಂದರೆ ಯಾರು ಅಂತಾರೆ, ಭಾರತದ ಎಲ್ಲ ರಾಜ್ಯದ ಪ್ರಜೆಗಳು, ಭಾರತದ ಎಲ್ಲ ಕೇಂದ್ರಾಡಳಿತ ಪ್ರದೇಶದ ಪ್ರಜೆಗಳು, ಭಾರತದ ಎಲ್ಲ ಪೌರರು ಕೂಡ ಭಾರತದ ಪ್ರಜೆಗಳಾಗಿ ಇರುವಂಥದ್ದು. ಸೊ ಈ ಭಾರತದ ಪ್ರಜೆಗಳಾದ ನಾವು ಎಂದು ಈ ಸಂವಿಧಾನದ ಪ್ರಸ್ತಾವನೆಯು ಪ್ರಾರಂಭ ಆಗುತ್ತದೆ. ಕೊನೆಯಲ್ಲಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಎಂದು ಅಂತ್ಯ ಆಗುವಂಥದ್ದು. ಈ ರೀತಿಯಾಗಿ ಈ ಭಾರತದ ಪ್ರಜೆಗಳಾದ ನಾವು ಎನ್ನುವಂತಹ ಅರ್ಥದಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯ ಇರೋದಿಲ್ಲ. ಇಲ್ಲಿ ಎಲ್ಲರೂ ಕೂಡ ಸಮಾನರಾಗಿರುವಂಥದ್ದು, ಪ್ರತಿಯೊಬ್ಬರ ಪಾತ್ರವೂ ಕೂಡ ಮುಖ್ಯ ಆಗಿರುವಂಥದ್ದು. ಸೊ ಇದನ್ನು ನಾವು ಭಾರತದ ಪ್ರಜೆಗಳಾದ ನಾವು ಎನ್ನುವಂತಹ ಪದಕ್ಕೆ ವಿವರಣೆಯಾಗಿ ನಾವು ಕೊಡುವಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯ ಇರೋದಿಲ್ಲ. ಯಾವುದೇ ಜಾತಿ, ಜನಾಂಗ, ಲಿಂಗ, ಜನ್ಮಸ್ಥಳ, ಧರ್ಮ ಇವುಗಳ ಆಧಾರವಿಲ್ಲದೆ ನಾವೆಲ್ಲರೂ ಕೂಡ ಭಾರತೀಯ ಪ್ರಜೆಗಳು ಎನ್ನುವಂತಹ ಅರ್ಥವನ್ನು ಕೊಡುತ್ತೇವೆ. ಆನಂತರ ಮತ್ತೊಂದು ಪದ ಸಾರ್ವಭೌಮ. ಸಾರ್ವಭೌಮ, ಭಾರತ ಒಂದು ಸಾರ್ವಭೌಮ ರಾಷ್ಟ್ರ. 1947ಕ್ಕಿಂತ ಹಿಂದೆ ಭಾರತ ಬ್ರಿಟಿಷರ ದಾಸ್ಯಕ್ಕೆ ಒಳಪಟ್ಟಿತ್ತು. ಭಾರತವನ್ನು ಬ್ರಿಟಿಷರು ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಆದರೆ ಪ್ರಸ್ತುತ ಭಾರತವು ಒಂದು ಗಣರಾಜ್ಯ ಆಗಿರುವಂಥದ್ದು, ಅದೇ ರೀತಿ ಒಂದು ಸಾರ್ವಭೌಮ ರಾಷ್ಟ್ರವೂ ಕೂಡ ಆಗಿರುವಂಥದ್ದು. ಸಾರ್ವಭೌಮ ರಾಷ್ಟ್ರ ಅಂದರೆ ತುಂಬ ಸಿಂಪಲ್ ವಿದ್ಯಾರ್ಥಿಗಳೇ, ಯಾವ ರಾಷ್ಟ್ರ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಸ್ವಾತಂತ್ರ್ಯವನ್ನು ಪಡ್ಕೊಂಡಿರುತ್ತೆ ಆ ಒಂದು ರಾಷ್ಟ್ರವನ್ನು ನಾವು ಸಾರ್ವಭೌಮ ರಾಷ್ಟ್ರ ಅಂತ ನಾವು ಕರಿಬೋದು. ಅಂದರೆ ಸ್ವಾತಂತ್ರ್ಯಕ್ಕಿಂತ ಮುಂಚಿತವಾಗಿ ಅಂದರೆ 1947ಕ್ಕಿಂತ ಹಿಂದೆ ಭಾರತ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಎಲ್ಲ ಪ್ರಮುಖ ತೀರ್ಮಾನಗಳನ್ನು ಬ್ರಿಟಿಷರೇ ಕೈಗೊಳ್ತಾ ಇದ್ರು. ಭಾರತೀಯರಿಗೆ ಯಾವುದೇ ರೀತಿಯಾದಂತಹ ಸ್ವಾತಂತ್ರ್ಯ ಇರಲಿಲ್ಲ. ಆದರೆ ಪ್ರಸ್ತುತ ಭಾರತ ತನ್ನ ಆಂತರಿಕ ಆಡಳಿತವನ್ನು ಮತ್ತು ಬಾಹ್ಯ ಆಡಳಿತವನ್ನು ಭಾರತವೇ ಆಳ್ವಿಕೆಯನ್ನು ಮಾಡ್ತಾ ಇರುವಂಥದ್ದು. ಸೊ ಇದನ್ನು ನಾವು ಸಾರ್ವಭೌಮ ರಾಷ್ಟ್ರ ಅಂತ ಕರಿತೀವಿ. ಪ್ರಮುಖವಾಗಿ ಸಾರ್ವಭೌಮ ರಾಷ್ಟ್ರ ಆಗಬೇಕು ಅಂದರೆ ಆ ರಾಷ್ಟ್ರಕ್ಕೆ ಆಂತರಿಕ ಪರಮಾಧಿಕಾರವೂ ಕೂಡ ಇರಬೇಕು, ಅದೇ ರೀತಿ ಬಾಹ್ಯ ಪರಮಾಧಿಕಾರವೂ ಕೂಡ ಇರಬೇಕು. ಆಂತರಿಕ ಸ್ವತಂತ್ರವೂ ಕೂಡ ಇರಬೇಕು, ಬಾಹ್ಯ ಸ್ವತಂತ್ರವೂ ಕೂಡ ಇರಬೇಕು.
ಅಂಥ ರಾಷ್ಟ್ರವನ್ನು ನಾವು ಸಾರ್ವಭೌಮ ರಾಷ್ಟ್ರ ಅಂತ ನಾವು ಕರಿತೀವಿ. ಹಾಗಾದರೆ ಟಿಬೆಟ್ನ ನಾವು ಸಾರ್ವಭೌಮ ರಾಷ್ಟ್ರ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಂಗ್ಕಾಂಗನ್ನು ನಾವು ಸಾರ್ವಭೌಮ ರಾಷ್ಟ್ರ ಅಂತ ನಾವು ಕರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಯಾವ ರಾಷ್ಟ್ರ ಪರಮಾಧಿಕಾರವನ್ನು ಹೊಂದಿರುತ್ತೆ ಅಂತಹ ರಾಷ್ಟ್ರಗಳನ್ನು ನಾವು ಸಾರ್ವಭೌಮ ರಾಷ್ಟ್ರ ಅಂತ ನಾವು ಕರಿತೀವಿ. ಅದೇ ರೀತಿ ಮತ್ತೊಂದು ಪದ ಸ್ನೇಹಿತರೆ, ಸಮಾಜವಾದಿ. ಈ ಸಮಾಜವಾದಿ ಎನ್ನುವಂಥ ಪರಿಕಲ್ಪನೆಯನ್ನು ನಾವು ಮೂಲ ಸಂವಿಧಾನದಲ್ಲಿ ನೋಡಲು ಸಾಧ್ಯವಿಲ್ಲ. ಈ ಪದವನ್ನು ಭಾರತ ಸಂವಿಧಾನಕ್ಕೆ 1976ರಲ್ಲಿ 42ನೇ ತಿದ್ದುಪಡಿಯ ಮುಖಾಂತರ ಸೇರ್ಪಡೆಯನ್ನು ಮಾಡಿರುವಂಥದ್ದು. ಭಾರತ ಸಂವಿಧಾನಕ್ಕೆ 1976ರಲ್ಲಿ 42ನೇ ತಿದ್ದುಪಡಿಯನ್ನು ಮಾಡೋದರ ಮುಖಾಂತರ ಸಮಾಜವಾದಿ ಎನ್ನುವಂಥ ಪದವನ್ನು ನಾವು ಸೇರ್ಪಡೆ ಮಾಡಿದ್ವಿ. ಅಂದರೆ ಭಾರತ ಎನ್ನುವಂಥದ್ದು ಒಂದು ಪ್ರಜಾಸತ್ತಾತ್ಮಕ ಸಮಾಜವಾದಿ ರಾಷ್ಟ್ರ. ಈ ಸಮಾಜವಾದಿ ರಾಷ್ಟ್ರದಲ್ಲಿ ಮೇಲು ಕೀಳು ಎನ್ನುವಂತಹ ಭಾವನೆ ಇಲ್ಲ, ಶ್ರೀಮಂತ ಬಡವ ಎನ್ನುವಂತಹ ಒಂದು ತಾರತಮ್ಯ ಇರೋದಿಲ್ಲ. ಸಮಾಜದಲ್ಲಿ ವಾಸ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರ ಅನೇಕ ಪ್ರೋತ್ಸಾಹ ಮತ್ತು ಸವಲತ್ತುಗಳನ್ನು ನೀಡುತ್ತೆ. ಈ ರೀತಿಯಾಗಿ ಭಾರತವು ಒಂದು ಸಮಾಜವಾದಿ ರಾಷ್ಟ್ರ ಆಗಿರುವಂಥದ್ದು. ಇಲ್ಲಿ ಆರ್ಥಿಕವಾಗಿ ನಾವು ಯಾವುದೇ ರೀತಿಯಾದಂಥ ತಾರತಮ್ಯವನ್ನು ಮಾಡೋದಿಲ್ಲ ಅಂತ ನಾವು ಇಲ್ಲಿ ನೋಡ್ಬೋದು. ಮತ್ತೊಂದು ಪದ ಜಾತ್ಯತೀತ. ಜಾತ್ಯತೀತ ಅಂದರೆ ಹೆಸರೇ ಹೇಳುವಂತೆ ಅಲ್ಲಿ ಯಾವುದೇ ರೀತಿಯಾದಂತಹ ಧರ್ಮಾಧಾರಿತವಾದಂತಹ ಒಂದು ವ್ಯವಸ್ಥೆ ಇರೋದಿಲ್ಲ. ಭಾರತ ಒಂದು ಸೆಕ್ಯುಲರ್ ಸ್ಟೇಟ್. ಭಾರತ ಒಂದು ಜಾತ್ಯತೀತ ರಾಷ್ಟ್ರ. ಈ ರಾಷ್ಟ್ರದಲ್ಲಿ ಯಾವುದೇ ರಾಷ್ಟ್ರೀಯ ಧರ್ಮ ಇರೋದಿಲ್ಲ. ಎಲ್ಲ ಧರ್ಮಗಳನ್ನು ನಾವು ಸಮಾನವಾಗಿ ಕಾಣುವಂಥದ್ದು. ಸರ್ಕಾರ ಯಾವುದೇ ಧರ್ಮಕ್ಕೂ ಕೂಡ ವಿಶೇಷವಾದಂತಹ ಪ್ರೋತ್ಸಾಹವನ್ನು ನೀಡೋದಿಲ್ಲ. ಎಲ್ಲ ಧರ್ಮಗಳನ್ನು ಕೂಡ ಸರ್ಕಾರ ಸಮಾನವಾಗಿ ಕಾಣುವಂಥದ್ದೇ ಜಾತ್ಯತೀತ ರಾಷ್ಟ್ರ ಅಂತ ನಾವು ಕರಿತೀವಿ. ಪ್ರಪಂಚದಲ್ಲಿ ನಾವು ಅನೇಕ ರೀತಿಯಾದಂತಹ ಧರ್ಮಾಧಾರಿತ ರಾಷ್ಟ್ರಗಳನ್ನು ನೋಡ್ಬೋದು. ಈಗ ಪಾಕಿಸ್ತಾನ ಅಂತಾರೆ ಅದು ಇಸ್ಲಾಂ ಅನುಸರಿಸುವಂಥ ಒಂದು ರಾಷ್ಟ್ರ. ಅಮೇರಿಕ ಅಂದರೆ ಅದು ಕ್ರಿಶ್ಚಿಯಾನಿಟಿಯನ್ನು ಅನುಸರಿಸುವಂಥ ರಾಷ್ಟ್ರ. ಆದರೆ ಭಾರತ ಎನ್ನುವಂಥದ್ದು ಒಂದು ಜಾತ್ಯತೀತ ರಾಷ್ಟ್ರ. ಸರ್ಕಾರ ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣ್ತಿರುವಂಥದ್ದು. ಭಾರತಕ್ಕೆ ಯಾವುದೇ ರೀತಿಯಾದಂತಹ ರಾಷ್ಟ್ರೀಯ ಧರ್ಮ ಇಲ್ಲ. ಅದನ್ನು ನಾವು ಜಾತ್ಯತೀತ ವ್ಯವಸ್ಥೆ ಅಂತ ನಾವು ಕರಿತೀವಿ. ಈ ಪದವನ್ನು ಕೂಡ ಭಾರತ ಸಂವಿಧಾನಕ್ಕೆ 1976ರಲ್ಲಿ 42ನೇ ತಿದ್ದುಪಡಿಯ ಮುಖಾಂತರ ಸೇರ್ಪಡೆಯನ್ನು ಮಾಡಿರುವಂಥದ್ದು. ವಿದ್ಯಾರ್ಥಿಗಳೇ, ಮತ್ತೊಂದು ಪದ ಇದೆ ಪ್ರಜಾಸತ್ತಾತ್ಮಕ. ನಿಮಗೆಲ್ಲರೂ ಕೂಡ ತಿಳಿದಿರುವ ಹಾಗೆ ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂದರೆ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ನಾವು ಕರಿತೀವಿ. ಪ್ರಜಾಪ್ರಭುತ್ವ ಅಂದ್ರೇನು ನಿಮ್ಮೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರವನ್ನು ನಾವು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರಿತೀವಿ. ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಿಜವಾದಂತಹ ಪ್ರಭು ಯಾರು ಅಂತಾರೆ, ಪ್ರಜೆನೇ ನಿಜವಾದಂತಹ ಪ್ರಭುಗಳಾಗಿರ್ತಾನೆ. ಇಲ್ಲಿ ಪ್ರಜೆ ಎನ್ನುವಂಥವನು ದೇಶದ ಆಡಳಿತವನ್ನು ನಡೆಸುವಂತಹ ಅಧಿಕಾರವನ್ನು ಪಡ್ಕೊಂಡಿರ್ತಾನೆ. ಸರ್ಕಾರದ ಬದಲಾವಣೆಯಲ್ಲಿ ಪ್ರಜೆಗಳ ಪಾತ್ರ ಪ್ರಮುಖವಾಗಿರುತ್ತೆ. ಮತದಾನವನ್ನು ಮಾಡುವ ಮುಖಾಂತರ ಸರ್ಕಾರವನ್ನು ಶಾಂತಿಯುತವಾಗಿ ಬದಲಾವಣೆಯನ್ನು ಮಾಡುವಂಥದ್ದು. ಸೊ ಭಾರತವು ಕೂಡ ಒಂದು ಪ್ರಜಾಸತ್ತಾತ್ಮಕ ರಾಷ್ಟ್ರ, ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ರಾಷ್ಟ್ರವನ್ನು ಆಳ್ವಿಕೆ ಮಾಡುವಂಥವರು ಪ್ರಜೆಗಳೇ ಆಗಿರ್ತಾರೆ. ಇದು ಕೂಡ ಸಂವಿಧಾನದ ಬಹುಮುಖ್ಯವಾದಂತಹ ಆದರ್ಶದ ತತ್ವವಾಗಿದೆ. ಮತ್ತೊಂದು ಸ್ನೇಹಿತರೆ, ಗಣರಾಜ್ಯ. ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ. ಗಣ ಅಂದರೆ ಏನು? ಗುಂಪು. ರಾಜ್ಯ ಅಂತಾರೆ ಗುಂಪಿನಿಂದ ಕೂಡಿರುವಂಥ ರಾಜ್ಯವನ್ನು ನಾವು ಗಣರಾಜ್ಯ ಅಂತ ಕರಿತೀವಿ ಅಂತ. ಖಂಡಿತ ತಪ್ಪು. ಗಣರಾಜ್ಯ ಅಂತಾರೆ ಒಂದು ರಾಷ್ಟ್ರದ ವ್ಯವಸ್ಥೆಯಲ್ಲಿ ಆ ರಾಷ್ಟ್ರದ ಮುಖ್ಯಸ್ಥನನ್ನು ಚುನಾವಣೆಯ ಮುಖಾಂತರ ಆಯ್ಕೆ ಮಾಡಿದ್ರೆ ಅದನ್ನು ನಾವು ಗಣರಾಜ್ಯ ಅಂತ ನಾವು ಕರಿತೀವಿ. ಎಕ್ಸಾಂಪಲ್ಗೆ ಭಾರತ ಒಂದು ಗಣರಾಜ್ಯ. ಭಾರತದ ಮುಖ್ಯಸ್ಥರು ಯಾರು? ರಾಷ್ಟ್ರಪತಿಗಳು. ಈ ರಾಷ್ಟ್ರಪತಿಗಳನ್ನು ಯಾವ ರೀತಿ ಆಯ್ಕೆ ಮಾಡ್ತೀವಿ? ಚುನಾವಣೆಯ ಮುಖಾಂತರ ಆಯ್ಕೆ ಮಾಡ್ತೀವಿ. ಸೊ ಹಾಗಾದರೆ ಭಾರತ ಒಂದು ಗಣರಾಜ್ಯ. ಇಂಗ್ಲೆಂಡ್ ಒಂದು ಗಣರಾಜ್ಯ ಅಲ್ಲ. ಕಾರಣ ಏನು? ಇಂಗ್ಲೆಂಡಿನ ಮುಖ್ಯಸ್ಥರು ರಾಜ ಅಥವಾ ರಾಣಿ. ಅವರನ್ನು ನಾವು ವಂಶ ಪಾರಂಪರ್ಯವಾಗಿ ಆಯ್ಕೆ ಮಾಡುವಂಥದ್ದು. ಸೌದಿ ಅರೇಬಿಯಾ ಒಂದು ಗಣರಾಜ್ಯ ಅಲ್ಲ. ಕಾರಣ ಏನು? ಅಲ್ಲಿ ಇವತ್ತಿಗೂ ಕೂಡ ರಾಜಪ್ರಭುತ್ವ ಇರುವಂಥದ್ದು. ಅದೇ ರೀತಿ ಉತ್ತರ ಕೊರಿಯಾ ಒಂದು ಗಣರಾಜ್ಯ ಅಲ್ಲ. ಕಾರಣ ಏನು ಅಂತಂದರೆ ಅಲ್ಲಿ ಸರ್ವಾಧಿಕಾರತ್ವ ಇರುವಂಥದ್ದು, ನಿರಂಕುಶ ಪ್ರಭುತ್ವ ಇರುವಂಥದ್ದು. ಈ ಎಲ್ಲ ವ್ಯವಸ್ಥೆಗಳಿಗೂ ಕೂಡ ವಿರುದ್ಧವಾಗಿರುವಂಥದ್ದು, ಪ್ರಜೆಗಳಿಗೆ ಪೂರಕವಾಗಿರುವಂಥದ್ದೇ ಗಣರಾಜ್ಯ ಅಂತ ನಾವು ಕರಿತೀವಿ. ಮತ್ತೊಮ್ಮೆ ಹೇಳಬೇಕಾದ್ರೆ ಗಣರಾಜ್ಯ ಅಂತಾರೆ ಯಾವ ರಾಷ್ಟ್ರದ ಮುಖ್ಯಸ್ಥರನ್ನು ಚುನಾವಣೆಯ ಮುಖಾಂತರ ನಾವು ಆಯ್ಕೆ ಮಾಡ್ತೀವಿ ಆ ಒಂದು ರಾಷ್ಟ್ರವನ್ನು ನಾವು ಗಣರಾಜ್ಯ ಅಂತ ನಾವು ಕರಿತೀವಿ. ಭಾರತದ ರಾಷ್ಟ್ರಪತಿಗಳನ್ನು ನಾವು ಚುನಾವಣೆಯ ಮುಖಾಂತರ ಆಯ್ಕೆ ಮಾಡೋದ್ರಿಂದ ಭಾರತವೂ ಕೂಡ ಒಂದು ಗಣರಾಜ್ಯ ಆಗಿರುವಂಥದ್ದು. ನಮ್ಮಲ್ಲಿ ರಾಷ್ಟ್ರಪತಿಗಳನ್ನು ವಂಶ ಪಾರಂಪರ್ಯವಾಗಿ ನಾವು ಆಯ್ಕೆ ಮಾಡೋದಿಲ್ಲ, ಚುನಾವಣೆಯ ಮುಖಾಂತರ ಆಯ್ಕೆಯನ್ನು ಮಾಡುವಂಥದ್ದು. ಒಟ್ಟಾರೆ ಇಲ್ಲಿ ತಿಳಿಯಬೇಕಾದಂಥ ಅಂಶ ಏನಂದರೆ
ಭಾರತದ ಪ್ರಜೆಗಳಾದ ನಾವು ಈ ಭಾರತವನ್ನು ಒಂದು ಸಾರ್ವಭೌಮ ರಾಷ್ಟ್ರವನ್ನಾಗಿ, ಅಂದರೆ ಯಾವುದೇ ದಾಸ್ಯಕ್ಕೆ ಒಳಪಡದ ರಾಷ್ಟ್ರವನ್ನಾಗಿ ಮಾಡುತ್ತೇವೆ. ಸಮಾಜವಾದಿ ಪರಿಕಲ್ಪನೆಗಳನ್ನು ಅನುಸರಿಸ್ತೇವೆ ಮತ್ತು ಜಾತ್ಯತೀತ ಮನೋಭಾವನೆಯನ್ನು ನಾವೆಲ್ಲರೂ ಕೂಡ ಅನುಸರಿಸ್ತೇವೆ. ಮತ್ತು ನಮ್ಮಲ್ಲಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ನಾವು ಬಲಗೊಳಿಸ್ತೇವೆ ಮತ್ತು ಗಣರಾಜ್ಯ ವ್ಯವಸ್ಥೆಯನ್ನು ಬಲಿಷ್ಠಗೊಳಿಸ್ತೇವೆ ಎನ್ನುವಂತಹ ಅರ್ಥ ಬರುವಂಥದ್ದು. ಸೊ ಈ ಎಲ್ಲ ಪದಗಳು ಕೂಡ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಪ್ರಮುಖವಾದಂತಹ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಈ ಎಲ್ಲ ಅಂಶಗಳ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಪರಿಕಲ್ಪನೆ ಇದೆ, ನ್ಯಾಯ ಎನ್ನುವಂಥದ್ದು. ಸ್ನೇಹಿತರೆ, ನಮ್ಮೆಲ್ಲರೂ ಕೂಡ ಗೊತ್ತಿರಲಿ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಎನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಅಗತ್ಯವಾಗಿರುವಂಥದ್ದು. ಸಾಮಾಜಿಕ ನ್ಯಾಯವೆಂದರೆ ಸಮಾಜದಲ್ಲಿ ವಾಸ ಮಾಡ್ತಿರುವಂಥ ನಾವೆಲ್ಲರೂ ಕೂಡ ಸಾಮಾಜಿಕವಾಗಿ ಸಮಾನರು. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಜನಾಂಗೀಯ ತಾರತಮ್ಯವನ್ನಾಗಲಿ ಅಥವಾ ಜಾತಿ ಪದ್ಧತಿಯಾಗಲಿ ನಮ್ಮ ನಡುವೆ ಬರಬಾರದು. ಈ ರೀತಿಯಾಗಿ ಸಮಾಜದಲ್ಲಿ ವಾಸ ಮಾಡ್ತಿರುವಂಥ ಪ್ರತಿಯೊಬ್ಬರು ಕೂಡ ಸಾಮಾಜಿಕವಾಗಿ ಸಮಾನರಾಗಿರಬೇಕು. ಮತ್ತು ಆರ್ಥಿಕವಾಗಿ, ಅದು ಮಹಿಳೆ ಆಗಿರಲಿ ಅಥವಾ ಪುರುಷ ಆಗಿರಲಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ಎನ್ನುವಂತಹ ಪರಿಕಲ್ಪನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರ ಎನ್ನುವಂಥದ್ದು ಆರ್ಥಿಕ ನ್ಯಾಯವನ್ನು ನೀಡಬೇಕು. ಜೊತೆಗೆ ರಾಜಕೀಯ ನ್ಯಾಯ, ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ರಾಜಕೀಯವಾಗಿ ಕೂಡ ನ್ಯಾಯವನ್ನು ನಾವು ನೀಡಬೇಕಾಗುತ್ತೆ. ಇದು ಸಂಬಂಧಪಟ್ಟಾಗೆ ಈ ಸಾಮಾಜಿಕ ಪ್ರಜಾಪ್ರಭುತ್ವ, ಆರ್ಥಿಕ ಪ್ರಜಾಪ್ರಭುತ್ವ, ರಾಜಕೀಯ ಪ್ರಜಾಪ್ರಭುತ್ವ ಎನ್ನುವಂತಹ ಪರಿಕಲ್ಪನೆ ನಾವು ಕಾಣುವಂಥದ್ದು. ಭಾರತದಲ್ಲಿ ಕೇವಲ ರಾಜಕೀಯ ಪ್ರಜಾಪ್ರಭುತ್ವ ಮಾತ್ರ ಇಲ್ಲ, ಜೊತೆಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿಯೂ ಕೂಡ ನಾವು ಪ್ರಜಾಪ್ರಭುತ್ವವನ್ನು ಕಾಣಬಹುದು. ಇದಕ್ಕೆ ಪ್ರಮುಖವಾಗಿ ನಾವು ಉದಾಹರಣೆಯನ್ನು ಕೊಡೋದಾದರೆ, ಭಾರತ ಎನ್ನುವಂಥದ್ದು ಒಂದು ಪ್ರಜಾಸತ್ತಾತ್ಮಕ ಸಮಾಜವಾದವನ್ನು ಒಳಗೊಂಡಿದೆ ಎಂದು ಹೇಳಬಹುದು. ಈ ರೀತಿಯಾಗಿ ಭಾರತದ ಎಲ್ಲ ಪ್ರಜೆಗಳಿಗೂ ಕೂಡ ನಾವು ನ್ಯಾಯವನ್ನು ಯಾವ ಕ್ಷೇತ್ರದಲ್ಲಿ ಅಂದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ನಾವು ನ್ಯಾಯವನ್ನು ಕೊಡ್ತಾ ಇದ್ದೇವೆ. ಇತ್ತೀಚೆಗೆ ಮಹಿಳೆಯರಿಗೆ ಸ್ಥಳೀಯ ಸರ್ಕಾರಗಳಲ್ಲಿಯೂ ಕೂಡ ಮೀಸಲಾತಿಯನ್ನು 50% ಮೀಸಲಾತಿಯನ್ನು ನೀಡಿರುವಂಥದ್ದು ಕೂಡ ರಾಜಕೀಯದ ಒಂದು ಪರಿಕಲ್ಪನೆ ಅಡಿಯಲ್ಲಿ ಬರುವಂಥದ್ದು. ಈ ರೀತಿಯಾಗಿ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ನ್ಯಾಯವನ್ನು ನೀಡುತ್ತೇವೆ. ಅದೇ ರೀತಿ ಸ್ವತಂತ್ರ, ಭಾರತೀಯರಿಗೆ ಯಾವ ವಿಷಯಗಳಲ್ಲಿ ಸ್ವತಂತ್ರ ಬೇಕು ಎಂದು ನಾವು ನೋಡಿದಾಗ, ಮೊದಲನೇದಾಗಿ ವಿಚಾರ, ಅವರವರ ವಿಚಾರದಲ್ಲಿ, ಅವರವರ ಅಭಿಪ್ರಾಯದಲ್ಲಿ, ಅಭಿವ್ಯಕ್ತಿಯಲ್ಲಿ, ನಂಬಿಕೆಯಲ್ಲಿ, ಭಕ್ತಿ ಮತ್ತು ಆರಾಧನೆಗಳಲ್ಲಿ ಭಾರತ ಸಂವಿಧಾನವು ಎಲ್ಲ ಪ್ರಜೆಗಳಿಗೂ ಕೂಡ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ನಮ್ಮಲ್ಲಿ ಅನೇಕ ವಿಚಾರಧಾರೆಗಳಿವೆ, ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶಗಳು ಕೂಡ ಇರುವಂಥದ್ದು. ಅವರವರ ನಂಬಿಕೆಗಳನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಭಕ್ತಿ ಮತ್ತು ಆರಾಧನೆಗಳಲ್ಲಿ ಭಾರತವು ಜಾತ್ಯತೀತ ತತ್ವವನ್ನು ಅನುಸರಿಸ್ತಾ ಇದೆ. ಈ ರೀತಿಯಾಗಿ ಭಾರತದ ಎಲ್ಲ ಪ್ರಜೆಗಳಿಗೂ ಕೂಡ ಸಂವಿಧಾನವು ಸ್ವಾತಂತ್ರ್ಯವನ್ನು ನೀಡಿದೆ. ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ ಮತ್ತು ಆರಾಧನೆಗಳಲ್ಲಿ ಇವುಗಳ ಜೊತೆಗೆ ಸಮಾನತೆಯನ್ನು ಭಾರತದಲ್ಲಿ ನಾವೆಲ್ಲರೂ ಕೂಡ ಕೇಳುವಂಥದ್ದು, ಪ್ರಾಚೀನ ಕಾಲದಿಂದಲೂ ಕೂಡ ಅಸಮಾನತೆಯ ಆಗರ ಆಗಿತ್ತು ಅಂತ. ಆದರೆ ಭಾರತ ಸಂವಿಧಾನವು ಭಾರತದ ಎಲ್ಲ ಪ್ರಜೆಗಳಿಗೂ ಕೂಡ ಸಮಾನತೆಯನ್ನು ಕೊಟ್ಟಿದೆ. ಯಾವ ವಿಷಯಗಳಲ್ಲಿ? ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ. ಭಾರತದ ರಾಷ್ಟ್ರಪತಿ ಸ್ಥಾನಕ್ಕೆ ಕೇವಲ ಪುರುಷರೇ ಆಯ್ಕೆ ಆಗಬೇಕು ಅಂತ ಏನಿಲ್ಲ. ಶ್ರೀಮತಿ ಪ್ರತಿಭಾ ಪಾಟೀಲ್ರವರು ಕೂಡ ರಾಷ್ಟ್ರಪತಿಗಳಾಗಿದ್ದರು. ಅಂದರೆ ಈ ರೀತಿಯಾಗಿ ಸ್ಥಾನಮಾನಗಳಲ್ಲಿ ಮತ್ತು ಅವಕಾಶಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶ ಇರುವಂಥದ್ದು. ಯಾವುದೇ ರೀತಿಯಾದಂತಹ ತಾರತಮ್ಯಗಳನ್ನು ಸಂವಿಧಾನವು ಮಾಡಿಲ್ಲ. ಈ ರೀತಿಯಾಗಿ ಎಲ್ಲ ಪ್ರಜೆಗಳಿಗೂ ಕೂಡ ಸಮಾನತೆಯನ್ನು, ಜೊತೆಗೆ ಐಕ್ಯತೆ ಮತ್ತು ಭ್ರಾತೃತ್ವ, ನಾವೆಲ್ಲರೂ ಕೂಡ ಸಹೋದರರು. ನಾವು ಹೇಳುವಾಗೆ ಭಾರತವು ವಿವಿಧತೆಯಲ್ಲಿ ಐಕ್ಯತೆಯನ್ನು ಹೊಂದಿದೆ, ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದೆ ಅಂತ ನಾವು ಹೇಳ್ತೀವಿ. ನಾವೆಲ್ಲರೂ ಒಂದೇ ಎನ್ನುವಂತಹ ಸಹೋದರತೆಯ ಭಾವನೆ ಪ್ರತಿಯೊಬ್ಬ ಭಾರತೀಯರಲ್ಲಿಯೂ ಕೂಡ ಇರಬೇಕು. ಆಗ ಮಾತ್ರ ರಾಷ್ಟ್ರ ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯ. ಈ ರೀತಿಯಾಗಿ ಭಾರತ ಸಂವಿಧಾನದಲ್ಲಿ ನಾವು ಅನೇಕ ಪ್ರಮುಖ ಪದಗಳನ್ನು ಕಾಣಬಹುದು. ನೀವು ತಿಳ್ಕೊಂಡಿರುವ ಹಾಗೆ ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮ ರಾಷ್ಟ್ರ, ಸಮಾಜವಾದಿ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರ, ಪ್ರಜಾಸತ್ತಾತ್ಮಕ ರಾಷ್ಟ್ರ, ಗಣರಾಜ್ಯ, ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಆರಾಧನೆಯಲ್ಲಿ ಸ್ವತಂತ್ರ, ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆ, ನಾವೆಲ್ಲರೂ ಒಂದೇ ಎನ್ನುವಂತಹ ಐಕ್ಯತೆ ಮತ್ತು ಭ್ರಾತೃತ್ವವನ್ನು ಭಾರತ ಸಂವಿಧಾನವು ಎಲ್ಲ ಪ್ರಜೆಗಳಿಗೂ ಕೂಡ ನೀಡಿರುವಂಥದ್ದು. ಈ ರೀತಿಯಾದಂಥ ಪ್ರಸ್ತಾವನೆಯನ್ನು ಭಾರತದ ಸಂವಿಧಾನ ರಚನಾ ಸಭೆಯು
1949 ನವೆಂಬರ್ 26ರಂದು ಅದನ್ನು ಅಂಗೀಕರಿಸ್ಕೊಳ್ಳುತ್ತೆ. ಸ್ನೇಹಿತರೆ, ಇಲ್ಲಿ ನಾವು ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾದಂಥ ವಿಚಾರವೇನೆಂದರೆ, ಆ ಸಂವಿಧಾನ ಜಾರಿಯಾದಂಥ ದಿನಾಂಕವನ್ನು ಕೂಡ ತಿಳ್ಕೋಬೇಕು, ಸಂವಿಧಾನವು ಅಂಗೀಕಾರವಾದಂಥ ದಿನಾಂಕವನ್ನು ಕೂಡ ತಿಳ್ಕೋಬೇಕು. ಸಂವಿಧಾನ ಜಾರಿಯಾದಂತಹ ದಿನಾಂಕ 1950 ಜನವರಿ 26. ಅದನ್ನು ನಾವು ಗಣರಾಜ್ಯ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ಅದೇ ರೀತಿ ಸಂವಿಧಾನ ಅಂಗೀಕಾರ ಆದಂಥದ್ದು 1949 ನವೆಂಬರ್ 26. ಅದನ್ನು ನಾವು ಸಂವಿಧಾನದ ದಿನವೆಂದು ಕೂಡ ಆಚರಿಸ್ತಾ ಇದ್ದೀವಿ. ಈ ರೀತಿಯಾಗಿ ಭಾರತ ಸಂವಿಧಾನದ ಪ್ರಮುಖ ಪದಗಳನ್ನು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿ ತಿಳಿದುಕೊಳ್ಳಬೇಕು. ಹಾಗೂ ನಿಮ್ಮ ಪರೀಕ್ಷೆಯ ಹಿತದೃಷ್ಟಿಯಿಂದ ಕೂಡ ಈ ಎಲ್ಲ ಅಂಶಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕು ವಿದ್ಯಾರ್ಥಿಗಳೇ. ಇದೇ ರೀತಿ ಭಾರತ ಸಂವಿಧಾನದ ಪ್ರಸ್ತಾವನೆ ಕುರಿತಂತೆ ಅನೇಕ ಚಿಂತಕರು ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ಅಭಿಪ್ರಾಯಗಳ ಬಗ್ಗೆಯೂ ಕೂಡ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ಆ ಅಭಿಪ್ರಾಯಗಳನ್ನು ನಾವು ಚರ್ಚೆಯನ್ನು ಮಾಡೋಣ. KM ಮುನ್ಷಿ ಎನ್ನುವಂತಹ ಭಾರತ ಸಂವಿಧಾನದ ರಚನಾಕಾರರು ಕೂಡ ಆಗಿರುವಂಥದ್ದು. ಇವರು ಹೇಳ್ತಾರೆ, ಭಾರತ ಸಂವಿಧಾನವು ಗಣತಂತ್ರ ವ್ಯವಸ್ಥೆಯ ಜಾತಕ ಎಂದು ಕರೆದಿರುವಂಥದ್ದು. KM ಮುನ್ಷಿರವರ ಪ್ರಕಾರ ಈ ಭಾರತ ಸಂವಿಧಾನವು ಗಣತಂತ್ರ ವ್ಯವಸ್ಥೆಯ ಜಾತಕ ಎಂದಿರುವಂಥದ್ದು. ಅದೇ ರೀತಿ ಠಾಕೂರ್ ದಾಸ್ ಭಾರ್ಗವರವರು ಒಂದು ಅಂಶವನ್ನು ಹೇಳ್ತಾರೆ. ಅವರ ಪ್ರಕಾರ ಈ ಪ್ರಸ್ತಾವನೆಯು ಸಂವಿಧಾನದ ಪ್ರಮುಖ ಭಾಗವಾಗಿದ್ದು ಸಂವಿಧಾನವನ್ನು ಅಳತೆ ಮಾಡುವ ಮಾಪನವಾಗಿದೆ ಎಂದಿದ್ದಾರೆ. ಅಂದರೆ ನಮ್ಮ ಭಾರತ ಸಂವಿಧಾನದ ಒಂದು ಅಳತೆಯ ಮಾಪಕ ಯಾವುದು ಅಂತಾರೆ, ಅದು ಪ್ರಸ್ತಾವನೆ ಅಂತ ನಾವು ಕರಿತೀವಿ. ಕಾರಣ ಏನು ಅಂದರೆ, ಇವರ ಪ್ರಕಾರ ಭಾರತ ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಪ್ರಮುಖ ಆದರ್ಶಗಳನ್ನು, ಪ್ರಮುಖ ಆಶಯಗಳನ್ನು ತಿಳಿಸುತ್ತದೆ ಎಂದು ಇವರ ಅಭಿಪ್ರಾಯ. ಅದೇ ರೀತಿ ಭಾರತದ ನಿವೃತ್ತ ಮುಖ್ಯ ನ್ಯಾಯಾಧೀಶರಾದಂತಹ M. ಹಿದಾಯತ್ ಉಲ್ಲಾರವರು ಕೂಡ ಒಂದು ಅಂಶವನ್ನು ಹೇಳಿರುವಂಥದ್ದು. ಅವರ ಪ್ರಕಾರ ಭಾರತ ಸಂವಿಧಾನದ ಪ್ರಸ್ತಾವನೆಯು ಯಾವುದನ್ನು ಹೋಲಿಕೆಯಾಗುತ್ತೆ ಅಂದರೆ, ಅಮೇರಿಕ ಸಂಸ್ಥಾನದ ಸ್ವತಂತ್ರ ಘೋಷಣೆಯನ್ನು ಹೋಲುತ್ತದೆ. M. ಹಿದಾಯತ್ ಉಲ್ಲಾರ್ ಅವರ ಪ್ರಕಾರ ಭಾರತ ಸಂವಿಧಾನದ ಪ್ರಸ್ತಾವನೆಯು ಅಮೇರಿಕ ಸಂಸ್ಥಾನದ ಸ್ವತಂತ್ರ ಘೋಷಣೆಯನ್ನು ಹೋಲುತ್ತದೆ ಹಾಗೂ ಭಾರತ ಸಂವಿಧಾನದ ಆತ್ಮವಾಗಿದೆ ಎಂದಿದ್ದಾರೆ. ಅಂದರೆ ಭಾರತ ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಆತ್ಮ ಆಗಿರುವಂಥದ್ದು, ಸಂವಿಧಾನದ ಬಹುತೇಕ ಎಲ್ಲ ಆಶಯಗಳನ್ನು ಒಳಗೊಂಡಿರುವಂಥದ್ದು ಇವರ ಒಂದು ಅಭಿಪ್ರಾಯ ಆಗಿರುವಂಥದ್ದು. ಜೊತೆಗೆ N.A. ಪಾಲ್ಕೆವಾಲಾ ಎನ್ನುವಂತಹ ಚಿಂತಕರು ಹೇಳ್ತಾರೆ, ಈ ಭಾರತ ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಗುರುತಿನ ಚೀಟಿ ಎಂದಿದ್ದಾರೆ. ಯಾವ ರೀತಿ ಭಾರತ ಸರ್ಕಾರ ನಮ್ಮೆಲ್ಲರೂ ಕೂಡ ಆಧಾರ್ ಕಾರ್ಡ್, ವೋಟರ್ ID, DL ಈ ರೀತಿಯಾಗಿ ಅನೇಕ ಗುರುತಿನ ಚೀಟಿಗಳನ್ನು ಕೊಟ್ಟಿದೆ. ಅದೇ ರೀತಿ ನಮ್ಮ ಭಾರತ ಸಂವಿಧಾನದ ಗುರುತಿನ ಚೀಟಿ ಯಾವುದು ಅಂತಂದರೆ N.A. ಪಾಲ್ಕೆವಾಲಾ ಪ್ರಕಾರ ಪ್ರಸ್ತಾವನೆ ಎನ್ನುವಂಥದ್ದು ಸಂವಿಧಾನದ ಗುರುತಿನ ಚೀಟಿ ಎಂದಿದ್ದಾರೆ. ಈ ರೀತಿಯಾಗಿ ಅನೇಕ ಚಿಂತಕರು ಅನೇಕ ರೀತಿಯಾದಂತಹ ಅಭಿಪ್ರಾಯಗಳನ್ನು ಸಂವಿಧಾನದ ಪ್ರಸ್ತಾವನೆಯ ಕುರಿತಂತೆ ತಿಳಿಸಿರುವಂಥದ್ದು. ಈ ಎಲ್ಲ ಅಂಶಗಳನ್ನು ಕೂಡ ನಾವು ಪರೀಕ್ಷೆಯ ಹಿತದೃಷ್ಟಿಯಿಂದ ಅಧ್ಯಯನವನ್ನು ಮಾಡಬೇಕು. ವಿದ್ಯಾರ್ಥಿಗಳೇ, ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ನಾವು ಅನೇಕ ಮೊಕದ್ದಮೆಗಳನ್ನು ಕೂಡ ಕಾಣಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನೇಕ ಬಾರಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಮಾಡಿರುವಂಥದ್ದು. ಈ ಪ್ರಸ್ತಾವನೆಗೆ ಸಂಬಂಧಿಸಿದ ಪ್ರಮುಖ ಮೊಕದ್ದಮೆಗಳು ಯಾವುದು ಅಂತಾರೆ, ಬೇರುವಾರಿ ಪ್ರಕರಣ, ಕೇಶವಾನಂದ ಭಾರತಿ ಪ್ರಕರಣ ಮತ್ತು LIC ಆಫ್ ಇಂಡಿಯಾ ಮೊಕದ್ದಮೆ. ಈ ಎಲ್ಲ ರೀತಿಯಾದಂಥ ಮೊಕದ್ದಮೆಗಳು ಪ್ರಸ್ತಾವನೆಗೆ ಸಂಬಂಧಪಟ್ಟಂತಹ ಮೊಕದ್ದಮೆಗಳಾಗಿವೆ. ಹಾಗಾದರೆ ಈ ಒಂದು ಕೇಸ್ಗಳಲ್ಲಿ ಏನನ್ನು ವಿಚಾರವನ್ನು ಚರ್ಚೆ ಮಾಡಿರುವಂಥದ್ದು ಅಂದರೆ, ಪ್ರಸ್ತಾವನೆ ಎನ್ನುವಂಥದ್ದು ಸಂವಿಧಾನದ ಒಂದು ಭಾಗ ಅಲ್ವಾ ಎನ್ನುವಂತಹ ವಿಚಾರವನ್ನು ಚರ್ಚೆಯನ್ನು ಮಾಡಿರುವಂಥದ್ದು. ಅದರಲ್ಲಿ ಮೊದಲ ಒಂದು ಮೊಕದ್ದಮೆಯನ್ನು ಹೇಳೋದಾದರೆ 1960ರ ಈ ಬೇರುವಾರಿ ಮೊಕದ್ದಮೆ ಎನ್ನುವಂಥದ್ದು ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ ಅಂತ ತೀರ್ಪು ನೀಡುತ್ತೆ. ಅಂದರೆ ಪ್ರಸ್ತಾವನೆ ಎನ್ನುವಂಥದ್ದು ಸಂವಿಧಾನದ ಒಂದು ಭಾಗ ಅಲ್ಲ ಎನ್ನುವಂತಹ ತೀರ್ಪನ್ನು ಕೊಡುತ್ತೆ. ಇದೇ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ 1973ರಲ್ಲಿ ಕೇಶವಾನಂದ ಭಾರತಿ ಮೊಕದ್ದಮೆಯು
ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ ಎಂದು ತೀರ್ಪು ನೀಡಿದೆ. ವಿದ್ಯಾರ್ಥಿಗಳ ತುಂಬ ಗಮನವಿಟ್ಟು ಕೇಳಿ. 1973ರ ಕೇಶವಾನಂದ ಭಾರತಿ ಮೊಕದ್ದಮೆಯು ಪ್ರಸ್ತಾವನೆಯು ಸಂವಿಧಾನದ ಭಾಗ ಎಂದು ತೀರ್ಪು ನೀಡಿದೆ. ಅಂದರೆ ಪ್ರಸ್ತಾವನೆಯು ಕೂಡ ಸಂವಿಧಾನದ ಒಂದು ಭಾಗ ಅಂತ ಕೇಶವಾನಂದ ಭಾರತಿ ಮೊಕದ್ದಮೆ ತಿಳಿಸುತ್ತೆ. ಅದೇ ರೀತಿ 1995ರಲ್ಲಿ LIC ಆಫ್ ಇಂಡಿಯಾ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ. ಪ್ರಸ್ತಾವನೆಯು ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳುತ್ತೆ. ನಾವು ಯಾವ ರೀತಿ ಜಮ್ಮು ಕಾಶ್ಮೀರವನ್ನು ಭಾರತದ ಅವಿಭಾಜ್ಯ ಅಂಗ ಅಂತ ನಾವು ಕರಿತೀವಿ, ಬೆಳಗಾವಿಯನ್ನು ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ನಾವು ಕರಿತೀವಿ, ಅದೇ ರೀತಿ LIC ಆಫ್ ಇಂಡಿಯಾ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆಯು ಸಂವಿಧಾನದ ಅವಿಭಾಜ್ಯ ಅಂಗ ಎಂದು ತೀರ್ಪನ್ನು ಕೊಟ್ಟಿರುವಂಥದ್ದು. ಇದೇ ರೀತಿಯಾಗಿ ಒಮ್ಮೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು, ಈ ಕೆಳಕಂಡ ಯಾವ ಮೊಕದ್ದಮೆಯು ಪ್ರಸ್ತಾವನೆಗೆ ಸಂಬಂಧಿಸಿಲ್ಲ? ಬೇರುಬಾರಿ ಪ್ರಕರಣ, ಕೇಶವಾನಂದ ಭಾರತಿ ಮೊಕದ್ದಮೆ, LIC ಆಫ್ ಇಂಡಿಯಾ ಮೊಕದ್ದಮೆ, ವಿನರ್ವಾ ಮಿಲ್ಕ್ ಮೊಕದ್ದಮೆ. ಇಲ್ಲಿ ನಾವು ವಿನರ್ವಾ ಮಿಲ್ಕ್ ಮೊಕದ್ದಮೆಯನ್ನು ನಾವು ಹೊರ ಹಾಕಬೇಕು. ಅದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತಹ ಮೊಕದ್ದಮೆ ಆಗಿರುವಂಥದ್ದು. ಈ ರೀತಿಯಾಗಿ ನಾವು ಅನೇಕ ವಿಷಯಗಳ ಬಗ್ಗೆ ಹಾಗೂ ಅನೇಕ ಮೊಕದ್ದಮೆಗಳ ಬಗ್ಗೆ ಸಂವಿಧಾನಕ್ಕೆ ಸಂಬಂಧಪಟ್ಟಾಗಿ ನಾವು ಅರ್ಥೈಸ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ತಿದ್ದುಪಡಿ. ಈ ತಿದ್ದುಪಡಿಗೆ ಸಂಬಂಧಪಟ್ಟ ಕೂಡ ಅನೇಕ ಪ್ರಶ್ನೆಗಳನ್ನು ನಾವು ಕಾಣಬಹುದು. ಭಾರತ ಸಂವಿಧಾನವನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? ಭಾರತ ಸಂವಿಧಾನವನ್ನು ಯಾವಾಗ ತಿದ್ದುಪಡಿ ಮಾಡಲಾಗಿದೆ? ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಿದಂತಹ ವಿಧಿ ಯಾವುದು? ಭಾರತ ಸಂವಿಧಾನದ ಪ್ರಸ್ತಾವನೆ ತಿದ್ದುಪಡಿಯನ್ನು ಮಾಡಿ ಯಾವ ಯಾವ ಪದಗಳನ್ನು ಸೇರಿಸಲಾಗಿದೆ? ಈ ರೀತಿಯಾಗಿ ಅನೇಕ ಪ್ರಶ್ನೆಗಳನ್ನು ನೋಡ್ಬೋದು. ಅದಕ್ಕೆಲ್ಲವೂ ಕೂಡ ಉತ್ತರ ಅಂದರೆ ಕೇವಲ ಒಂದೇ ಒಂದು ಅಂಶವನ್ನು ಹೇಳೋದ್ರ ಮುಖಾಂತರ ಉತ್ತರವನ್ನು ಮುಗಿಸ್ತೀನಿ. ಭಾರತ ಸಂವಿಧಾನಕ್ಕೆ 1976ರಲ್ಲಿ 42ನೇ ತಿದ್ದುಪಡಿಯನ್ನು ಮಾಡುವುದರ ಮುಖಾಂತರ ಭಾರತ ಸಂವಿಧಾನದ ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ ಮತ್ತು ಐಕ್ಯತೆ ಎಂಬ ಪದಗಳನ್ನು ಸೇರ್ಪಡೆ ಮಾಡಲಾಯಿತು. ಅಂದರೆ ಭಾರತ ಸಂವಿಧಾನವನ್ನು ಕೇವಲ ಒಂದು ಬಾರಿ ಮಾತ್ರ ತಿದ್ದುಪಡಿಯನ್ನು ಮಾಡಲಾಗಿರುವಂಥದ್ದು. ಈ ತಿದ್ದುಪಡಿಯನ್ನು ಪ್ರಸ್ತಾಪಿಸಿದವರು HR ಗೋಖಲೆ. ಭಾರತ ಸಂವಿಧಾನವನ್ನು 1976ರಲ್ಲಿ ಅಂದರೆ ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ತಿದ್ದುಪಡಿಯನ್ನು ಮಾಡಿರುವಂಥದ್ದು. ತಿದ್ದುಪಡಿಯ ಸಂಖ್ಯೆ 42ನೇ ತಿದ್ದುಪಡಿ. ಈ ರೀತಿಯಾಗಿ ಭಾರತ ಸಂವಿಧಾನದ ತಿದ್ದುಪಡಿಯ ಬಗ್ಗೆ ಕೂಡ ನಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಈ ತಿದ್ದುಪಡಿಯ ಮುಖಾಂತರವೇ ಭಾರತ ಸಂವಿಧಾನಕ್ಕೆ ಸಮಾಜವಾದಿ, ಜಾತ್ಯತೀತ ಮತ್ತು ಐಕ್ಯತೆ ಎನ್ನುವಂತಹ ಪದಗಳನ್ನು ಸಂವಿಧಾನದಲ್ಲಿ ಸೇರ್ಪಡೆಯನ್ನು ಮಾಡಲಾಗುತ್ತದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಈ ದಿನದ ತರಗತಿಯ ಒಂದು ಮುಕ್ತಾಯದ ಮಾತನ್ನು ಹೇಳಬೇಕಾದ್ರೆ ಮೊದಲನೇ ನಿಮ್ಗೆ ಹೇಳುವಂಥದ್ದು, ಈ ಭಾರತ ಸಂವಿಧಾನದಲ್ಲಿ ನಾವು ನೋಡುವಂತಹ ಗಣರಾಜ್ಯ, ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವ ಎಂಬ ಪದಗಳನ್ನು ನಾವು ಎಲ್ಲಿಂದ ತೊಗೊಂಡಿದ್ದೀವಿ ಅಂತಂದರೆ ಫ್ರೆಂಚ್ ಕ್ರಾಂತಿಯಿಂದ. ಫ್ರೆಂಚ್ ಕ್ರಾಂತಿ ಎನ್ನುವಂಥದ್ದು ಸ್ವತಂತ್ರ, ಸಮಾನತೆ, ಭ್ರಾತೃತ್ವಕ್ಕಾಗಿ ನಡೆದಂತಹ ಒಂದು ಕ್ರಾಂತಿಯಾಗಿರುವಂಥದ್ದು. ಮಾನವ ಹಕ್ಕುಗಳಿಗಾಗಿ ನಡೆದಂತಹ ಒಂದು ಹೋರಾಟವನ್ನು ನಾವು ಫ್ರೆಂಚ್ ಕ್ರಾಂತಿ ಅಂತ ಕರೆಯುವಂಥದ್ದು. ಈ ಫ್ರೆಂಚ್ ಕ್ರಾಂತಿಯಿಂದ ನಾವು ಗಣರಾಜ್ಯ, ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವ ಎನ್ನುವಂಥ ಪದಗಳನ್ನು ಪಡ್ಕೊಂಡಿದ್ದೀವಿ. ಅದೇ ರೀತಿ ಸಾಮಾಜಿಕ ನ್ಯಾಯ ಎನ್ನುವಂತಹ ಪದವನ್ನು ರಷ್ಯಾದ ಕ್ರಾಂತಿಯಿಂದ ಪಡ್ಕೊಂಡಿದ್ದೀವಿ. ರಷ್ಯಾದಲ್ಲಿಯೂ ಕೂಡ 1917ರಲ್ಲಿ ಬೋಲವಿಕ್ಸ್ ಕ್ರಾಂತಿ ನಡೆಯುತ್ತೆ. ಆ ಕ್ರಾಂತಿಯಿಂದ ನಾವು ಸಾಮಾಜಿಕ ನ್ಯಾಯ ಎನ್ನುವಂತಹ ಪದವನ್ನು ಪಡ್ಕೊಂಡಿದ್ದೀವಿ. ಹಾಗಾದರೆ ಪ್ರಸ್ತಾವನೆಯು ಯಾವ ಅಂಶಗಳನ್ನು ವ್ಯಕ್ತಪಡಿಸುತ್ತದೆ ಎಂದು ನೋಡಿದಾಗ ಪ್ರಸ್ತಾವನೆಯು ಸಂವಿಧಾನದ ಆದರ್ಶಗಳನ್ನು ಮತ್ತು ದೇಶಗಳನ್ನು ವ್ಯಕ್ತಪಡಿಸುತ್ತದೆ. ಅಂದರೆ ಭಾರತ ಸಂವಿಧಾನ ಹೊಂದಿರುವಂಥ ಎಲ್ಲ ಆದರ್ಶದ ಮೌಲ್ಯಗಳು ಕಾಣುವಂಥದ್ದು ಸಂವಿಧಾನದ ಪ್ರಸ್ತಾವನೆಯಲ್ಲಿ. ಅದೇ ರೀತಿ ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲರೂ ಕೂಡ ಭಾರತೀಯ ಪೌರರು. ಎಲ್ಲ ಭಾರತೀಯರು ಮುಕ್ತವಾಗಿ ಪ್ರಸ್ತಾವನೆಯ ಆಶಯಗಳನ್ನು ಅನುಸರಿಸಬೇಕು. ನಾವೆಲ್ಲರೂ ಕೂಡ ಭಾರತೀಯರಾಗಿರೋದ್ರಿಂದ ನಾವು ಪ್ರಸ್ತಾವನೆಯಲ್ಲಿ ಹೇಳಿರುವಂತಹ ಆದರ್ಶಗಳನ್ನು ಪಾಲಿಸುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗಿರುವಂಥದ್ದು. ಮತ್ತು ಈ ಪ್ರಸ್ತಾವನೆಯು ಸಂವಿಧಾನದ ಆಶಯಗಳನ್ನು ತಿಳಿಸುತ್ತದೆ. ಸಂವಿಧಾನದ ಆಶಯಗಳು ಭಾರತ ಒಂದು ಜಾತ್ಯತೀತ ರಾಷ್ಟ್ರ, ಸಮಾಜವಾದಿ ರಾಷ್ಟ್ರ, ಭಾರತದಲ್ಲಿ ಜೀತ ಪದ್ಧತಿಯನ್ನು ರದ್ದು ಮಾಡಿರುವಂಥದ್ದು. ಈ ರೀತಿಯಾಗಿ ಅನೇಕ ಜನತೆಯ ಕಲ್ಯಾಣಕಾರಿ ಅಂಶಗಳನ್ನು ಸಂವಿಧಾನವು ತಿಳಿಸಿಕೊಡ್ತದೆ. ಆ ಎಲ್ಲ ಅಂಶಗಳನ್ನು ಕೂಡ ಪ್ರಸ್ತಾವನೆಯು ಒಳಗೊಂಡಿದೆ. ಪ್ರಸ್ತಾವನೆಯು ಭಾರತ ಸಂವಿಧಾನದ ಮುನ್ನುಡಿಯಾಗಿದೆ. ಎಲ್ಲ ವರ್ಗದವರ
ಕಲ್ಯಾಣವನ್ನು ಸಾಧಿಸುವ ಕೈಗನ್ನಡಿಯಾಗಿದೆ. ಅಂದರೆ ನಾವು ಯಾವ ರೀತಿ ಒಂದು ಪುಸ್ತಕದಲ್ಲಿ ಮುನ್ನುಡಿಯನ್ನು ನೋಡ್ತೀವಿ, ಒಂದು ಮುಖಪುಟವನ್ನು ನೋಡ್ತೀವಿ, ಅದೇ ರೀತಿ ನಾವು ಪ್ರಸ್ತಾವನೆಯನ್ನು ಸಂವಿಧಾನದ ಮುನ್ನುಡಿ ಅಂತ ಕೂಡ ಕರೀಬೋದು, ಸಂವಿಧಾನದ ಕೈಗನ್ನಡಿ ಅಂತ ಕೂಡ ನಾವು ಕರೀಬೋದು. ಕೊನೆಯದಾಗಿ ಒಂದೇ ಒಂದು ವಿಚಾರವನ್ನು ಹೇಳಿ ನನ್ನ ಈ ದಿನದ ಚರ್ಚೆಯನ್ನು ಮುಗಿಸ್ತೀನಿ. ವಿದ್ಯಾರ್ಥಿಗಳೇ, ಭಾರತ ಒಂದು ವಿಶಾಲವಾದಂತಹ ರಾಷ್ಟ್ರ. ಭಾರತದಲ್ಲಿ ಅನೇಕ ರೀತಿಯ ಜನಾಂಗಗಳಿವೆ, ಅನೇಕ ರೀತಿಯಾದಂಥ ಧರ್ಮಗಳಿವೆ. ಈ ರೀತಿಯಾಗಿ ಭಾರತ ವಿವಿಧತೆಯನ್ನು ಹೊಂದಿರುವಂಥದ್ದು. ಆದರೂ ಕೂಡ ನಾವೆಲ್ಲರೂ ಕೂಡ ಭಾರತೀಯರು. ಈ ನಮ್ಮ ಭಾರತಕ್ಕೆ ಭಾರತ ಸಂವಿಧಾನವೇ ರಾಷ್ಟ್ರದ ಧರ್ಮಗ್ರಂಥವಾಗಿದೆ. ಈ ಧರ್ಮಗ್ರಂಥದ ಮೊದಲ ಪುಟವೇ ಪ್ರಸ್ತಾವನೆ ಆಗಿರುವಂಥದ್ದು. ಸೊ ಈ ಪ್ರಸ್ತಾವನೆಯನ್ನು ನಾವೆಲ್ಲರೂ ಕೂಡ ಅನುಸರಿಸಬೇಕು, ನಾವೆಲ್ಲರೂ ಕೂಡ ತಿಳ್ಕೋಬೇಕು, ಅದನ್ನು ನಾವು ಅರ್ಥೈಸ್ಕೋಬೇಕು, ನಮ್ಮೆಲ್ಲ ಸ್ನೇಹಿತರು ಕೂಡ ಹೇಳಬೇಕು. ಈ ರೀತಿಯಾಗಿ ನಾವು ಮಾಡೋದ್ರಿಂದ ಭಾರತದಲ್ಲಿ ನಾವೆಲ್ಲರೂ ಕೂಡ ಸಹೋದರರ ರೀತಿ ನಾವು ಬದುಕಿ ಬಾಳಲು ಸಾಧ್ಯವಿದೆ. ಈ 21ನೇ ಶತಮಾನದಲ್ಲಿ ಭಾರತವನ್ನು ವಿಶ್ವ ಗುರುವನ್ನಾಗಿ ಮಾಡೋದಕ್ಕೆ ಸಂವಿಧಾನದ ಪ್ರಸ್ತಾವನೆಯನ್ನು ಎಲ್ಲ ಭಾರತೀಯರು ಕೂಡ ಅನುಸರಿಸಬೇಕು. ಧನ್ಯವಾದಗಳು ಸ್ನೇಹಿತರೆ.